ಸಕಲೇಶಪುರದಲ್ಲಿ ಏನು ದೊಡ್ಡ ಮಸೀದಿ ಜಾಮಿಯಾ ಮಸೀದಿ ಅಂತಕ್ಕಂಥ ಒಂದು ಶ್ರೇಷ್ಠವಾದ ವಾಸ್ತುಶಿಲ್ಪ ಇರ್ತಕ್ಕಂಥ ಮಸೀದಿಯನ್ನು ನವನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾದ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸೌಹಾರ್ದತೆಯ ಹೆಜ್ಜೆಯನ್ನು ಸಕಲೇಶಪುರದ ಮುಸಲ್ಮಾನ ಸಮುದಾಯ ಇಟ್ಟಿರ್ತಕ್ಕಂಥದ್ದು ಎಲ್ಲ ಧರ್ಮೀಯರು ಕೂಡ ಭಾಳ ಸಂತಸ ತಂದಿದೆ. ನಾವು ಈ ಮಸೀದಿಯನ್ನು ಭೇಟಿ ಕೊಡಲಿಕ್ಕೆ ಬಂದಾಗ ಅಲ್ಲಿ ನಮಗೆ ಪಾನಕವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಪಾದಗಳಿಗೆ ಏನು ನೀರನ್ನು ಸಿಂಪಡಣೆ ಮಾಡಿ ಒಳಗೆ ಕರ್ಕೊಂಡು ಬಂದು ಈ ಮಸೀದಿ ಸಭಾಂಗಣದಲ್ಲಿ ಏನೇನು ಕಾರ್ಯಕ್ರಮ ಧರ್ಮಾನುಸಾರ ನಡೆಯುತ್ತೆ ಅಂತಕ್ಕಂಥದ್ದು ನಮಗೆ ತಿಳಿಸ್ಕೊಟ್ಟಿದ್ದು ಭಾಳ ವಿಶೇಷವಾಗಿತ್ತು. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂದರೆ ಮಸೀದಿ ಒಳಗೆ ನಮಗೆ ಪ್ರವೇಶ ಇದೆಯೋ ಇಲ್ವೋ, ಮಸೀದಿನಲ್ಲಿ ಏನು ನಡೀತದೆ, ಮಸೀದಿನಲ್ಲಿ ಏನೋ ಬೇರೆ ಬೇರೆ ಥರಗಳ ವ್ಯವಸ್ಥೆಗಳು ನಿರ್ಮಾಣ ಆಗುತ್ತಂತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಇತ್ತು. ಇವತ್ತು ಅದರಿಂದ ಒಂದು ಎಲ್ಲ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಎಲ್ಲ ಧರ್ಮೀಯರನ್ನು ಕರೆದು ಎಲ್ರಿಗೂ ಮಸೀದಿನಲ್ಲಿ ಏನು ಧಾರ್ಮಿಕ ಆಚರಣೆಗಳು ನಡೆಯುತ್ತೆ, ಯಾವ ರೀತಿ ಪ್ರಾರ್ಥನೆ ನಡೆಯುತ್ತೆ, ಆಜಾನ್ ಬಗ್ಗೆ ಇವತ್ತು ಸಮಾಜದಲ್ಲಿ ತಪ್ಪು ತಿಳುವಳಿಕೆ ಇತ್ತು. ಆಜಾನನ್ನು ಅರ್ಥ ಗೊತ್ತಿಲ್ಲದಲ್ಲೇ ಕೆಲವರು ಮಾತಾಡ್ತಾ ಇದ್ರು. ಇವತ್ತು ಧರ್ಮಗುರುಗಳು ಯಾವ ರೀತಿ ಶಾಂತಿಯನ್ನು ಬಯಸ್ತೀವಿ ಅಂತಕ್ಕಂಥದ್ದನ್ನ ನಮಗೆ ವಿವರಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಬೆಳವಣಿಗೆ. ಪ್ರತಿಯೊಬ್ಬರು ಮಸೀದಿಯ ಪ್ರಾಂಗಣವನ್ನು ವೀಕ್ಷಣೆ ಮಾಡ್ಬೋದು ಅಂತಕ್ಕಂಥ ಒಂದು ಜನರಿಗೆ ಮುಟ್ಟಿದಂಥ ಸಂದೇಶ ಇದೆಯಲ್ಲ, ನಿನ್ನೆಯಿಂದ ಕೂಡ ನಾವು ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾ ಇದ್ವಿ. ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ಕೊಟ್ಟಿದೆ. ನಮ್ಮ ಮಲೆನಾಡು ವೀರಶೈವ ಸಮಾಜದ ಜೊತೆ ಸಕಲೇಶಪುರದ ಮುಸಲ್ಮಾನ ಬಾಂಧವರು ತುಂಬ ಅನ್ಯೋನ್ಯತೆಯಿಂದ ಇದ್ದಾರೆ. ನಾವು ಬಸವ ಪುತ್ಥಳಿ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನ ಮುಸಲ್ಮಾನರು ಬಸವಣ್ಣನ ಮೂರ್ತಿಗೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ನಮ್ಮ ಜೊತೆ ನಾಡ ರಸ್ತೆಯಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥದ್ದು ವಿಶೇಷಗಳು. ಜೊತೆಗೆ ಅವರು ಎಲ್ಲ ಧರ್ಮದ ಕಾರ್ಯಕ್ರಮಗಳು ಇರ್ಬೋದು. ಸಕಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ರಥೋತ್ಸವ ಸಂದರ್ಭದಲ್ಲಿ ರಾಜಬೀದಿಯಲ್ಲಿ ನಿಂತು ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಕ್ಕಂಥದ್ದು, ಪಾನಕವನ್ನು ಕೊಡ್ತಕ್ಕಂಥದ್ದು, ಈ ರೀತಿಯ ವಿಶೇಷವಾದ ಒಂದು ಸೌಹಾರ್ದ ನಡೀತಾ ಇರತಕ್ಕಂಥದ್ದು. ಸಕಲೇಶಪುರದಲ್ಲಿ ಮುಸಲ್ಮಾನ ಬಾಂಧವರು ಮತ್ತು ಯಾವ ಧರ್ಮೀಯರ ಬಾಂಧವರ ನಡುವೆ ಒಳ್ಳೆ ಸೌಹಾರ್ದಯುತ ವಾತಾವರಣ ಇದೆ. ಇವತ್ತು ಆ ವಾತಾವರಣ ಇನ್ನೂ ಗಟ್ಟಿಯಾಗ್ತಕ್ಕಂಥ ಕೆಲಸವನ್ನು ಈ ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ಕೂಡ ಶೇರ್ ಮಾಡಿರ್ತಕ್ಕಂಥದ್ದು ಇದು ಐತಿಹಾಸಿಕ ಹೆಜ್ಜೆ ಆಗಿದೆ. ಇದೇ ರೀತಿ ನಾವು ಕೂಡ ಈ ಧರ್ಮಗಳ ನಡುವೆ ಬಾಂಧವ್ಯವನ್ನು ಬೆಸೆತಕ್ಕಂಥ ಕೆಲಸಗಳನ್ನು ನೀವು ಮಾಡೋಣ. ಯಾಕೆಂದರೆ ನೋಡಿ, ಮನುಷ್ಯನ ಎಲ್ಲ ಅಂಗಗಳನ್ನು ಕಂಡುಹಿಡಿದಿರ್ಬೋದು, ಆದರೆ ರಕ್ತವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ನಮಗೆ ಪರಸ್ಪರ ಒಂದು ಅವಲಂಬನೆ, ಒಂದು ನಮ್ಮ ಎಲ್ಲ ಸರ್ವಧರ್ಮದ ಸಮಭಾವ ಇರತಕ್ಕಂಥದ್ದು ಆ ರಕ್ತದಲ್ಲಿ. ಹಾಗಾಗಿ ಯಾವ ರಕ್ತ ಯಾವ ವ್ಯಕ್ತಿಯ ಯಾವ ಧರ್ಮದ ಯಾವ ಜನರಿಗೆ ಕಷ್ಟ ಕಾಲದಲ್ಲಿ ಸೇರುತ್ತೆ ಅಂತಕ್ಕಂಥದ್ದನ್ನ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳೋಣ. ಈ ಮಸೀದಿಯ ವಿನ್ಯಾಸ ಕೂಡ ತುಂಬ ಅದ್ಭುತವಾಗಿ ವಿನ್ಯಾಸವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಶರಣ.